ನೋಡ್ಕೊಳ್ಳಿ, z ಟ್ರಾನ್ಸ್ಫಾರ್ಮಲ್ಲಿ ಫಸ್ಟ್ ಕ್ವಶನ್, ಫೈಂಡ್ ದ z ಟ್ರಾನ್ಸ್ಫಾರ್ಮ್ ಆಫ್ a ಪವರ್ n sin θ, ಇನ್ನೊಂದು a ಪವರ್ ಮೈನಸ್ n sin cos θ. ಯಾವ ಥರ ಮಾಡಬೇಕು ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಒಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. z ಟ್ರಾನ್ಸ್ಫಾರ್ಮ್ ಆಫ್ k ಪವರ್ n ಅಂದರೆ z ಬೈ z ಮೈನಸ್ k. ಇಲ್ಲಿ ಲೆಟ್ k ಈಸ್ ಈಕ್ವಲ್ ಟು e ಪವರ್ i ಡಿಟಾ ಅಂತ ತಗೋಬೇಕು. ಏನಾಗುತ್ತೆ, z ಟ್ರಾನ್ಸ್ಫಾರ್ಮ್ ಆಫ್ e ಪವರ್ i ಡಿಟಾ ಹೋಲ್ ಪವರ್ n ಈಸ್ ಈಕ್ವಲ್ ಟು z ಬೈ z ಮೈನಸ್ e ಪವರ್ i ಡಿಟಾ ಆಗುತ್ತೆ. ಈಗ ನೋಡಿ, z ಟ್ರಾನ್ಸ್ಫಾರ್ಮ್ ಆಫ್ e ಪವರ್ i ಡಿಟಾ ಇಂಟು n ಅಂದರೆ i n ಡಿಟಾ ಆಗುತ್ತೆ. a ಪವರ್ m ಹೋಲ್ ಪವರ್ ಅಂದರೆ a ಪವರ್ m n. ಇಲ್ಲಿ z ಬೈ z ಮೈನಸ್ e ಪವರ್ i ಡಿಟಾ ಇದೆಯಲ್ಲ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ z ಮೈನಸ್ e ಪವರ್ ಮೈನಸ್ i ಡಿಟಾ ಡಿವೈಡ್ ಬೈ z ಮೈನಸ್ e ಪವರ್ ಮೈನಸ್ i ಡಿಟಾ ಬರ್ಕೋಬೇಕು. ಇದು ಮಲ್ಟಿಪ್ಲೈ ಮಾಡಬೇಕು. z ಇಂಟು z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z e ಪವರ್ ಮೈನಸ್ i ಡಿಟಾ z ಇಂಟು z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z e ಪವರ್ ಮೈನಸ್ i ಡಿಟಾ ಮೈನಸ್ ಇಂಟು ಪ್ಲಸ್ ಮೈನಸ್ z e ಪವರ್ i ಡಿಟಾ ಮೈನಸ್ ಇಂಟು ಮೈನಸ್ ಪ್ಲಸ್ e ಪವರ್ i ಡಿಟಾ e ಪವರ್ ಮೈನಸ್ i ಡಿಟಾ ಅಂದರೆ e ಪವರ್ 0 ಆಗುತ್ತೆ. ನೋಡಿ, e ಪವರ್ i x ಅಂದರೆ ಫಾರ್ಮುಲಾ ಏನು, z ಟ್ರಾನ್ಸ್ಫಾರ್ಮ್ e ಪವರ್ i n ಡಿಟಾ. e ಪವರ್ i x ಅಂದರೆ ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್. ಈಗ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು e ಪವರ್ ಮೈನಸ್ ಐ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಐ ಸೈನ್ ಎಕ್ಸ್. ಈಗ ಇದೆರಡು ಆ್ಯಡ್ ಮಾಡ್ತಾರೆ. e ಪವರ್ ಐ ಎಕ್ಸ್ ಪ್ಲಸ್ e ಪವರ್ ಮೈನಸ್ ಐ ಎಕ್ಸ್ ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ. ಕಾಸ್ ಎಕ್ಸ್ 2 ಕಾಸ್ ಎಕ್ಸ್ ಆಗುತ್ತೆ. ಈ ಮೂರು ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕು ನೀವು, ಜ್ಞಾಪಕ ಇಟ್ಕೊಬಿಡಿ. ಈಗ ನೆಕ್ಸ್ಟ್ e ಪವರ್ ಐ ಎಕ್ಸ್ ಅಂದರೆ ಏನು, ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್. ಇಲ್ಲಿ ಎಕ್ಸ್ ಅಂದರೆ ಎನ್ ಡಿಟಾ ಅಂತ. ಕಾಸ್ e ಪವರ್ ಐ ಎನ್ ಡಿಟಾ ಅಂದರೆ ಕಾಸ್ ಎನ್ ಡಿಟಾ ಪ್ಲಸ್ ಐ ಸೈನ್ ಎನ್ ಡಿಟಾ ಅಂದರೆ z ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎನ್ ಡಿಟಾ ಪ್ಲಸ್ ಐ ಸೈನ್ ಎನ್ ಡಿಟಾ is equal to z square minus z into ನೋಡಿ, e ಪವರ್ ಮೈನಸ್ ಐ ಡಿಟಾ ಅಂದರೆ ಇಲ್ಲಿ ಎಕ್ಸ್ ಎಕ್ಸಲ್ಲಿ ಡಿಟಾ ಆಗಬೇಕು. e ಪವರ್ ಮೈನಸ್ ಐ ಡಿಟಾ ಅಂದರೆ ಕಾಸ್ ಡಿಟಾ ಮೈನಸ್ ಐ ಸೈನ್ ಡಿಟಾ. ಇದೇನಾಗುತ್ತೆ, ಕಾಸ್ ಡಿಟಾ ಮೈನಸ್ ಐ ಸೈನ್ ಡಿಟಾ ಹೋಲ್ ಡಿವೈಡೆಡ್ ಬೈ ಇಲ್ಲಿ ನೋಡಿ, z ಸ್ಕ್ವೇರ್ ಮೈನಸ್ ಇಲ್ಲಿ ಮೈನಸ್ z ನ ಕಾಮನ್ ತಗೊಂಡು z ಸ್ಕ್ವೇರ್ ಮೈನಸ್ z ನ ಕಾಮನ್ ತಗೊಂಡ್ರೆ ಇಲ್ಲಿ ನೋಡಿ, ಮೈನಸ್ z ನ e ಪವರ್ ಮೈನಸ್ ಐ ಡಿಟಾ ಪ್ಲಸ್ e ಪವರ್ ಐ ಡಿಟಾ ಹೊಡಿದೆ. e ಪವರ್ ಮೈನಸ್ ಐ ಡಿಟಾ ಪ್ಲಸ್ e ಪವರ್ ಐ ಡಿಟಾ plus e power 0 is 1. Z square minus into plus minus z cos theta minus into minus plus iz sin theta all divided by z square minus z e power minus i theta plus e power i theta ಅಂದರೆ 2 cos theta. ಯಾಕಂದರೆ e ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ e ಪವರ್ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್ ಅಂತ ಪ್ಲಸ್ 1. ನೆಕ್ಸ್ಟ್ ಏನು ಮಾಡಿ, ಇದು ನಾವು ಬೇರೆ ಬೇರೆ ಮಾಡ್ಕೊಬಿಡಿ. ಇಲ್ಲೂ ಅಷ್ಟೇ, z ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡಿಟಾ, z ಟ್ರಾನ್ಸ್ಫಾರ್ಮ್ ಐ ಸೈನ್ ಎನ್ ಡಿಟಾ ಅಂದರೆ z ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎನ್ ಡಿಟಾ ಪ್ಲಸ್ ಐನ ಆಚೆ ತೊಗೊಂಡು z ಟ್ರಾನ್ಸ್ಫಾರ್ಮ್ ಸೈನ್ ಎನ್ ಡಿಟಾ ಅಂತ ಬರ್ಕೋಬೋದು. ಈಸ್ ಈಕ್ವಲ್ ಟು z square minus z cos theta divided by z square minus
2 cos theta ಪ್ಲಸ್ 1 ರಿಯಲ್ ಪಾರ್ಟ್ ಬೇರೆ ಮಾಡ್ಕೋಬೇಕು. ಇದು ಟೋಟಲ್, ಇದು ಡಿನಾಮಿನೇಟರ್ನ ಚೇಂಜ್ ಮಾಡಬಾರ್ದು, ಹಂಗೆ ಇಟ್ಕೋಬೇಕು. ಪ್ಲಸ್ ಇಂಟು z sin theta ಡಿವೈಡೆಡ್ ಬೈ z ಸ್ಕ್ವೇರ್ ಮೈನಸ್ 2z cos theta. ಸಾರಿ, ಇದು 2z cos theta ಪ್ಲಸ್ 1. therefore ಇದು ರಿಯಲ್ ಪಾರ್ಟ್ನ ಈಕ್ವಲ್ ಮಾಡಿ ಇಮ್ಯಾಜಿನರಿ ಪಾರ್ಟ್ನ. therefore z ಟ್ರಾನ್ಸ್ಫಾರ್ಮ್ ಆಫ್ cos and theta ಗೆ ಫಾರ್ಮುಲಾ z ಸ್ಕ್ವೇರ್ ಮೈನಸ್ z cos theta z ಸ್ಕ್ವೇರ್ ಮೈನಸ್ 2z cos theta ಪ್ಲಸ್ 1 ಆ್ಯಂಡ್ z ಟ್ರಾನ್ಸ್ಫಾರ್ಮ್ sin theta ಅಂದರೆ ಇಮ್ಯಾಜಿನರಿ ಪಾರ್ಟ್ನ ಈಕ್ವಲ್ ಮಾಡೋದು. z sin theta by z square minus 2z cos theta plus 1 ಆಗುತ್ತೆ. ಈಗ ನೆಕ್ಸ್ಟ್ ಇದಾದ ತಕ್ಷಣ ಏನು ಫೈಂಡ್ ಮಾಡಿ ಅಂದಿದ್ದಾರೆ ಅವರು, a ಪವರ್ n sin n theta. z ಟ್ರಾನ್ಸ್ಫಾರ್ಮ್ a ಪವರ್ n sin n theta ಅಂದರೆ ಅಲ್ಲಿ ಯಾವಾಗಲೂ ಕಾಸು ಸೈನ್ ಬಂದರೆ ಈ ಥರ ಮಾಡ್ಬಿಡಿ, ಅಥವಾ ಒಂದು ಕೇಳಿದ್ರು ಆ ಥರ ಮಾಡಬೇಕು, ಎಲ್ಲ ಸೇಮ್ ಪ್ರೊಸೀಜರ್. ನೋಡಿ, z ಟ್ರಾನ್ಸ್ಫಾರ್ಮ್ ಆಫ್ a ಪವರ್ n sin n thetaಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. z ಟ್ರಾನ್ಸ್ಫಾರ್ಮ್ ಆಫ್ sin n theta ಮತ್ತು z ರೀಪ್ಲೇಸ್ ಬೈ z ಬೈ a ಜ್ಞಾಪಕ ಇಟ್ಕೊಳ್ಳಿ. ಪವರ್ n ಇದ್ದರೆ z ಬೈ a. ಈಗ ನೆಕ್ಸ್ಟ್, ಈಗ z ಟ್ರಾನ್ಸ್ಫಾರ್ಮ್ ಆಫ್ sin n theta ಅಂದ್ರೇನು ನೋಡಿ, k ಪವರ್ n ಇದ್ದರೆ z ಬೈ k, ಇಲ್ಲೇನಿರುತ್ತೆ ಡಿವೈಡ್ ಮಾಡ್ಕೊಳ್ಳೋದು. ನೋಡಿ, z ಟ್ರಾನ್ಸ್ಫಾರ್ಮ್ z sin theta ಬೈ z ಟ್ರಾನ್ಸ್ಫಾರ್ಮ್ sin theta z ಸ್ಕ್ವೇರ್ ಮೈನಸ್ 2z cos theta ಪ್ಲಸ್ 1 z ರೀಪ್ಲೇಸ್ ಬೈ z ಬೈ ಏನಾಗುತ್ತೆ, ಇದು z ಎಲ್ಲೆಲ್ಲಿರುತ್ತೆ z ಬೈ ಎ ಹಾಕಿ ಅಷ್ಟೇ. z ಬೈ ಎ sin theta ಬೈ z ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ 2z ಬೈ ಎ cos theta ಪ್ಲಸ್ 1. ಇಷ್ಟೇ ಆನ್ಸರ್. ಇನ್ನೂ ಬೇಕಿದ್ರೆ ಮಲ್ಟಿಪ್ಲೈ ಬೈ ಎ ಸ್ಕ್ವೇರ್ ಮಾಡ್ಬೋದು. ನೆಕ್ಸ್ಟ್ z ಟ್ರಾನ್ಸ್ಫಾರ್ಮ್ ಏನು ಫೈಂಡ್ ಮಾಡಿದ್ದಾರೆ, a ಪವರ್ ಮೈನಸ್ n cos n theta. ನೋಡಿ, ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇದು ನೆಕ್ಸ್ಟ್ z ಟ್ರಾನ್ಸ್ಫಾರ್ಮ್ ನೋಡಿ, a ಪವರ್ ಮೈನಸ್ n cos n theta ಬೇಕು ಅಂದರೆ ಮೊದಲು cos n theta ಬೇಕು, ಅದಕ್ಕೆ ಇದು ಫೈಂಡ್ ಮಾಡ್ಕೋಬೇಕು. z ಟ್ರಾನ್ಸ್ಫಾರ್ಮ್ ಫಸ್ಟ್ ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. z ಟ್ರಾನ್ಸ್ಫಾರ್ಮ್ a ಪವರ್ ಮೈನಸ್ n cos n thetaಗೆ ಫಾರ್ಮುಲಾ z ಟ್ರಾನ್ಸ್ಫಾರ್ಮ್ cos n theta. ನೋಡಿ, ಪವರ್ ಮೈನಸ್ n ಇದ್ದರೆ z ರೀಪ್ಲೇಸ್ ಬೈ z ಬೈ ಎ ಇದೆಯಲ್ಲ, ಅದು z ಇಂಟು ಎ ಆಗುತ್ತೆ. ಈಗ z ಟ್ರಾನ್ಸ್ಫಾರ್ಮ್ cos n theta ಏನು ಫೈಂಡ್ ಮಾಡ್ಬೋದು. z ಟ್ರಾನ್ಸ್ಫಾರ್ಮ್ cos n theta z ಸ್ಕ್ವೇರ್ ಮೈನಸ್ z cos theta ಡಿವೈಡೆಡ್ ಬೈ z ಸ್ಕ್ವೇರ್ ಮೈನಸ್ 2z cos theta ಪ್ಲಸ್ 1 z replaced by z into a. Therefore z into a whole square minus z into a cos theta all divided by z a whole square minus 2 z a cos theta plus 1. a power minus n इधर z replace by z into a power n इधर z replace by z by ना अपडेट करिए.